ನಾಡಿಗೆ ಸಾವಿರಾರು ಮರಗಳನ್ನು ಕೊಟ್ಟು ವೃಕ್ಷ ಮಾತೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದ ಪದ್ಮಶ್ರೀ ಪುರಸ್ಕೃತ ಸಾಲುಮರದ ತಿಮ್ಮಕ್ಕ ಅವರು ಇಹಲೋಕ ತ್ಯಜಿಸಿ ಸುಮಾರು 8 ತಿಂಗಳುಗಳು ಕಳೆದರೂ ಅವರ ಸಮಾಧಿ ಮಾತ್ರ ಇನ್ನೂ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. 2025ರ ನವೆಂಬರ್ 14ರಂದು ನಿಧನರಾದ ಸಾಲುಮರದ ತಿಮ್ಮಕ್ಕ ಅವರ ಅಂತ್ಯಕ್ರಿಯೆಯನ್ನು ಮಲತಹಳ್ಳಿಯ ರಾಷ್ಟ್ರೀಯ ನಾಟಕ ಮಂಡಳಿಯ ಆವರಣದಲ್ಲಿ ನೆರವೇರಿಸಲಾಗಿತ್ತು. ಆದರೆ ಎಷ್ಟು ತಿಂಗಳು ಕಳೆದರೂ ಸಮಾಧಿಯ ಜೀರ್ಣೋದ್ಧಾರ ಕಾರ್ಯ ಆರಂಭವಾಗದೇ ಇರುವುದು ಸ್ಥಳೀಯರ ಅಸಮಾಧಾನಕ್ಕೆ ಕಾರಣವಾಗಿದೆ. ಸರ್ಕಾರದಿಂದಲೂ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಹಾಗೂ ಕುಟುಂಬಸ್ಥರು ಸಹ ಈ ಕಡೆ ಗಮನ ಹರಿಸಿಲ್ಲ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಪರಿಸರ ಸಂರಕ್ಷಣೆಗೆ ತಮ್ಮ ಜೀವನವನ್ನೇ ಸಮರ್ಪಿಸಿದ ಮಹನೀಯರ ಸಮಾಧಿಗೆ ಸೂಕ್ತ ಗೌರವ ಸಿಗಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ವೃಕ್ಷಮಾತೆಯ ಸೇವೆಯನ್ನ ಸ್ಮರಿಸುವ ನಿಟ್ಟಿನಲ್ಲಿ ಸರ್ಕಾರ ಹಾಗೂ ಸಂಬಂಧಪಟ್ಟವರು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂಬ ಒತ್ತಾಯ ಇದೀಗ ಮತ್ತಷ್ಟು ಹೆಚ್ಚಾಗಿದೆ. ನೋಡಿ, ಇದು ಮಲ್ಲಾತಹಳ್ಳಿಯಲ್ಲಿರ್ತಕ್ಕಂಥ ರಾಷ್ಟ್ರೀಯ ನಾಟಕ ಶಾಲೆ ಬೆಂಗಳೂರು ಕೇಂದ್ರ. ಇಲ್ಲಿ ನಮ್ಮ ಪದ್ಮಭೂಷಣ ಪ್ರಶಸ್ತಿ ಪಡೆದಂತಹ ಸಾಲುಮರದ ತಿಮ್ಮಕ್ಕನವರ ಸಮಾಧಿಯನ್ನು ಇಲ್ಲಿ ಮಾಡಿದ್ದಾರೆ. ಆದರೆ ಅವರು ಸತ್ತು ಸುಮಾರು 8-10 ತಿಂಗಳಾಗಿದೆ. ಇಲ್ಲಿವರೆಗೂ ಅವರ ಸಮಾಧಿನ ಅಭಿವೃದ್ಧಿ ಮಾಡಿಲ್ಲ. ಸರ್ಕಾರ ಯಾಕೆ ಈ ಕಡೆ ಗಮನ ಕೊಡ್ತಾ ಇಲ್ಲ ಅಂತ ದಯವಿಟ್ಟು ತಾವು ಎಲ್ಲರೂ ಒಕ್ಕೊರಲಿಂದ ಕೇಳಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನೋಡಿ, ಸಾಲುಮರದ ತಿಮ್ಮಕ್ಕನ ಸಮಾಧಿ ಇದು. ಎಷ್ಟು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ ಅಂತ ಅವ್ರ ಮಕ್ಕಳು ಮೊಮ್ಮಕ್ಕಳು ಯಾರಾದರೂ ಬಂದು ಅಟ್ಲೀಸ್ಟ್ ನೋಡಬೇಕಲ್ವ. ಇಂಥ ಸಾಧನೆ ಮಾಡಿರೋ ಮಹಾತಾಯಿ ಸಮಾಧಿನ 8 ತಿಂಗಳಾದರೂ ಹಿಂಗೆ ಬಿಟ್ಟಿದ್ದಾರೆ. ಎಲ್ಲ ಸಾಧಕರ ಸಾಲಿನಲ್ಲಿ ಸಮಾಧಿ ಮಾಡಿದ್ದಾರೆ ಅಷ್ಟೇ. ಸಾಧಕರ ಸಾಲಿನ ಸಮಾಧಿಯಲ್ಲಿ ನೋಡಿ, ಇವರು ಸಿದ್ಧಲಿಂಗಯ್ಯನವರು. ಇವರು UR ಅನಂತಮೂರ್ತಿ ಅವರು. ನೋಡಿ, ಸರ್ಕಾರ ಯಾಕೆ ಹಿಂಗೆ ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ನೋಡಿ, ಇವರು ಜಯಶಿವರುದ್ರಪ್ಪನವರು. ಇಂತಹ ಸಾಧಕರ ಸಮಾಧಿಗಳ ಸಾಲಿನಲ್ಲಿ ಸಮಾಧಿ ಮಾಡಿದ್ದಾರೆ. ಆದರೆ ಸಾಲುಮರದ ತಿಮ್ಮಕ್ಕನವ್ರನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ನೋಡಿ, ಈ ಕಡೆ ಇದೆ GS ಶಿವರುದ್ರಪ್ಪನವರು. ದಯವಿಟ್ಟು ಸರ್ಕಾರ ಈ ಕಡೆ ಗಮನ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಸಾಧಕರನ್ನು ಹೀಗೆ ನಾವು ನೋಡಿಕೊಳ್ಳೋದು ಅಂತ ಸರ್ಕಾರಕ್ಕೊಂದು ಪ್ರಶ್ನೆ ಹಾಕಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ.